ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ನಯನಾ. ಸೊ ಶಾಪಿಂಗ್ ಒಂದು ಸ್ವಲ್ಪ ಶಾಪ್ ಮಾಡೋದಿತ್ತು ಪಾಪುಗೆ. ಈಗ ಮನೆಯಲ್ಲಿ ಪಾಪು ಅಂದರೆ ಒಂದು ಪುಟಾಣಿ ಇದು ಬೌಲು, ಬೆಳ್ಳಿದು ಸ್ಪೂನು, ಗ್ಲಾಸು ಎಲ್ಲ ಬೇಕಲ್ಲ. ಇನ್ನು ಇದ್ರ ಜೊತೆಗೆ ಅಮ್ಮ ಏನೋ ಗೆಜ್ಜೆ ಎಕ್ಸ್ಚೇಂಜ್ ಮಾಡ್ಕೋತೀವಿ ಅಂತ ಅಂದರು. ಪ್ರಕುಲ್ಲು ಒಂದು ಚೈನ್ ಇತ್ತು, ಅದು ಎಕ್ಸ್ಚೇಂಜ್ ಮಾಡಿಸ್ಬೇಕಿತ್ತು. ಸೊ ಹಂಗಾಗಿ ಎಲ್ಲ ನೋಡ್ಕೊಂಡು ಬರೋಣ. ಈಗ ಗೋಲ್ಡ್ ಅಂತೂ ಮಾತಾಡ್ಸಂಗೆ ಇಲ್ಲ ಬಿಡಿ. ಸಿಲ್ವರು ಹಾಗೆ ಇದೆ. ಸಿಲ್ವರ್ ಏನೋ ಒಂದು ಮಾಡಿ ತೊಗೋಬೋದು, ಬಟ್ ಗೋಲ್ಡ್ ಅಂತೂ ಮಾತಾಡ್ಸಂಗೆ ಇಲ್ಲ. ಸೊ ಅಷ್ಟು ಕಾಸ್ಟ್ಲಿ ಆಗಿದೆ. ಇನ್ನು ಇವತ್ತು ಮಲ್ಬಾರ್ಗೆ ಹೋಗ್ತಾಯಿದ್ದೀವಿ ನಾವು. ಇನ್ನು ಇಲ್ಲಿ ಗ್ರೌಂಡಲ್ಲಿ ಈ IPL ಬೇರೆ ಸ್ಟಾರ್ಟ್ ಆಗಿದೆಯಲ್ಲ, ಫ್ಯಾನ್ ಪಾರ್ಕ್ ಇದು ಹಾಕಿದ್ದಾರೆ. 2 days ಇರುತ್ತೆ. ಕಂಟಿನ್ಯೂಸ್ ಆಗಿ 3 years ನಮ್ಮ ತುಮಕೂರಿಗೆ ಕೊಟ್ಟಿದ್ದಾರಂತೆ. ಸೊ ನೆನ್ನೆ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ನೆನ್ನೆ RCB ಮ್ಯಾಚ್ ಇತ್ತಲ್ಲ, ಸೊ ಇವತ್ತು ಇಲ್ಲ, ಸೆಕೆಂಡ್ ಡೇ ಇವತ್ತು ಇಲ್ಲ. ಈ ಪ್ರಾಡಕ್ಟ್ ಬಂದುಬಿಟ್ಟು ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನು ಎಲ್ಲೋದ್ರೂ ಕ್ಯಾರಿ ಮಾಡ್ಬೋದು, ಏನಕ್ಕಂದರೆ ಇದು ಪವರ್ ಸಪ್ಲೈ 500 ವ್ಯಾಟ್ಸ್ ಇದ್ದರೆ ಸಾಕಾಗುತ್ತೆ. ಆ್ಯಂಡ್ ಇವಾಗ ಗ್ಯಾಸ್ ಬೇರೆ ಪ್ರಾಬ್ಲಮ್ ಇದೆಯಲ್ಲ, ಸಿಲಿಂಡರ್ ಪ್ರಾಬ್ಲಮ್ ವಾರಿಂದ. ಸೊ ಇದು ಇಂಡಕ್ಷನ್ ಇದು ಯೂಸ್ ಮಾಡೋ ಬದಲು ಎಗ್ ಬಾಯ್ಲಿಂಗ್ಗೆ, ವೆಜಿಟೇಬಲ್ಸ್ ಬಾಯ್ಲಿಂಗ್ಗೆ ಆರಾಮಾಗಿ ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಸ್ಟೀಮಿಂದ ಆಗುವಂಥದ್ದು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಕೂಡ ಏನೂ ಲಾಸ್ ಆಗೋದಿಲ್ಲ. ಸೊ ಸಿಲಿಂಡರ್ನ ನಾವು ಹಿಂಗೂ ಕೂಡ ಉಳಿಸ್ಕೋಬೋದಲ್ವಾ. ಸೊ ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಸಿಲಿಂಡರು ಖಾಲಿ ಆದಾಗ ಇವಾಗ ಪ್ರಾಬ್ಲಮ್ ಇರೋದ್ರಿಂದ ಸೊ ಎಗ್ ಬಾಯ್ಲ್ ಮಾಡ್ಕೋಬೋದು, ಎಗ್ ಪೋಚಿಂಗ್ ಮಾಡ್ಕೋಬೋದು, ವೆಜಿಟೇಬಲ್ಸ್ ಸ್ಟೀಮ್ ಮಾಡ್ಕೋಬೋದು, ಡಿಫ್ರೆಂಟ್ ವೆಜಿಟೇಬಲ್ಸು. ಸೊ ನನ್ನ ಮಕ್ಕಳಿಗೆ ಯಾವಾಗಲೂ ಮಾಡಿಕೊಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ. ಯಾವುದು ಅಂದರೆ ಡಿಸಾನೋ ಪಾಸ್ತಾಲೇಷಿಯಸ್ ಪೆಣ್ಣೆ ಅಂದ್ಬಿಟ್ಟು. ಇದರಲ್ಲಿ ಏನಕ್ಕೆ ಇದನ್ನೇ ಯೂಸ್ ಮಾಡ್ತೀನಿ ಅಂದರೆ ಇದು 100% ದರಮ್. ಆಮೇಲೆ ನೋ ಮೈದಾ, ಸೋರ್ಸ್ ಆಫ್ ಪ್ರೋಟೀನ್, ಐಡಿಯಲ್ ಫಾರ್ ಹೆಲ್ತಿ ಸ್ನ್ಯಾಕ್ಸ್ ಆ್ಯಂಡ್ ಸಲಾಡ್ಸ್. 0 ಕೊಲೆಸ್ಟ್ರಾಲ್ ಇರುತ್ತೆ, ಹಾಗೆ ಟ್ರಾನ್ಸ್ ಫ್ಯಾಟ್ ಫ್ರೀ ಇರುತ್ತೆ. ಆರ್ಟಿಫಿಷಿಯಲ್ ಕಲರ್ ಇರೋದಿಲ್ಲ, ಹಾಗೆ ಫ್ಲೇವರ್ಸ್ ಇರೋದಿಲ್ಲ, ಪ್ರಿಸರ್ವೇಟಿವ್ಸ್ ಇರೋದಿಲ್ಲ, 100% ವೆಜಿಟೇರಿಯನ್ ಕೂಡ. ಹಾಗೆ ಇದು ಪರ್ಫೆಕ್ಟ್ ಶೇಪ್ ಆ್ಯಂಡ್ ಸೈಜ್. ನೀವು ಡಿಫ್ರೆಂಟ್ ರೆಸಿಪೀಸ್ನ ಟ್ರೈ ಮಾಡ್ಬೋದು. ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಈ ಸಲ ನಾನು ಲೇಝಿ ಪಾಸ್ತಾ ಅಂತಲೇ ಮಾಡಿದ್ದೀನಿ. ಓನ್ಲಿ 3 ingredients ಇದ್ದರೆ ಸಾಕು. ಮೊದಲು ಹಾಲೆಲ್ಲ ಹಾಕಿ, ಮೊದಲು ಪಾಸ್ತಾನ ಬೇಯಿಸ್ಕೊಂಡು ಹಾಲು ಹಾಕ್ಬಿಟ್ಟು ಅದರಲ್ಲಿ ಹಾಕಿ ಚೀಸ್ 2 ತುರಿದ್ಬಿಟ್ಟು ಹಾಕಿಬಿಟ್ಟು 1-2 ಕ್ಯೂಬ್ಸು, ಆದಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಲೇಝಿ ಪಾಸ್ತಾ. ಮಕ್ಕಳಿಗೆ ಸ್ನ್ಯಾಕ್ ಟೈಮ್ಸ್ಗೆ ಇಲ್ಲ ಲಂಚಿಗೆ ಏನಾದರೂ ಸ್ನ್ಯಾಕ್ಸ್ ಕಳಿಸ್ಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಸಾಸು ನಿಮ್ಮ ಟೇಸ್ಟ್ ತಕ್ಕನಂಗೆ ಎಲ್ಲನೂ ಹಾಕ್ಕೊಂಡು ಯೂಸ್ ಮಾಡಿ. ಒಳ್ಳೆ ಹೆಲ್ತಿ ಸ್ನ್ಯಾಕ್ ಮಕ್ಕಳಿಗೆ, ದೊಡ್ಡವ್ರಿಗೆ ಅಂತಲೇ ಹೇಳ್ಬೋದು. ಇನ್ನು ಬಂದ್ವಿ ಮಲ್ಬಾರ್ ಹತ್ರ. ಪಾಪು ಮಲ್ಕೊಂಡಿದ್ಲು. ಅವಳು ಕಾರಲ್ಲಿ ಮಲ್ಗದೇ ಇಲ್ಲ. ಒಂದು ಸ್ವಲ್ಪ ನಿದ್ದೆ ಬಂದರೆ ಕಾರು ಮೂವ್ ಆಗೋವಾಗ ಮಲ್ಕೋತಾಳಷ್ಟೇ. ಇನ್ನು ಬಂದ್ವಿ ಇಲ್ಲಿಗೆ. ಆಲ್ರೆಡಿ ನಮ್ಮಪ್ಪ ಇಲ್ಲಿ ಪಾಪುಗೆ ಅಂತ ಬೆಳ್ಳಿ ಬಳೆಗಳು ತಗೊಂಡಿದ್ರು. ಸೊ ಮತ್ತೆ ಇಲ್ಲಿಗೆ ಬಂದ್ವಿ. ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಮಲ್ಬಾರ್, ನಿಮಗೆ ಗೊತ್ತೇ ಇರುತ್ತೆ. ಸೊ ಇಲ್ಲಿ ಜಸ್ಟ್ ಸಿಲ್ವರು ಅಷ್ಟೇ, ಒಂದು ಪುಟಾಣಿ ಶಾಪಿಂಗ್ ಇತ್ತು, ಸಿಲ್ವರ್ ಶಾಪಿಂಗ್ ಅಷ್ಟೇ. ನಾನು ಆಮೇಲೆ ತೋರಿಸ್ತೀನಿ ಯಾವ ಥರದ್ದು ಕಪ್ಪು, ಸ್ಪೂನು ಎಲ್ಲ ತೊಗೊಂಡ್ವಿ ಅಂತ. ಎಲ್ಲ ಪುಟಾಣಿ ಸೈಜು. ಈಗ ಅನ್ನಪ್ರಾಸನಕ್ಕೆಲ್ಲ ಬೇಕಲ್ಲ, ಸೊ ಮಕ್ಕಳಿಗೆ ಫಸ್ಟ್ ಟೈಮ್ ಬೆಳ್ಳಿದಲ್ಲಿ ತಿನ್ಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಂಗಾಗಿ ಇನ್ನು ಅಲ್ಲೆಲ್ಲ ಶಾಪ್ ಮಾಡ್ಕೊಂಡು ಸುಮಾರು ಹೊತ್ತಾಯ್ತು. ಅಲ್ಲೇ ಒಂದು 2 hours ಆಗೋಯ್ತು. ಗೊತ್ತಲ್ಲ, ಜ್ಯುವೆಲರಿ ಶಾಪ್ಗೆ ಹೋದರೆ ತುಂಬ ಲೇಟ್ ಆಗೇ ಆಗುತ್ತೆ. ನಾವು ಸಿಲ್ವರೇ ತೊಗೊಂಡಿದ್ರು, ಆದರೂ ಸಿಕ್ಕಾಪಟ್ಟೆ ಜನ ಬೇರೆ ಇದ್ದರು. ಇನ್ನು ಬಂದ್ವಿ. ಹೊಯ್ಸಳದಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಇನ್ನು ಊಟ ಎಲ್ಲ ಆದಮೇಲೆ ಇವರೇನಂದರು, ನಮ್ಮ ಅಪ್ಪಂಗೆ ಮತ್ತು ನನ್ನ ಮಗನಿಗೆ ಕ್ರಿಕೆಟ್ ಅಂದರೆ ಸಖತ್ತು ಹುಚ್ಚು. ಈಗ RCB ಬೇರೆ ಸ್ಟಾರ್ಟ್ ಆಗಿದೆಯಲ್ಲ, ಸರಿ ಫ್ಯಾನ್ ಪಾರ್ಕ್ ಹತ್ರ ಹೋಗೋಣ ಅಂದ್ಕೊಂಡು ಅವರೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋದರು. ಅಪ್ ಟು 11:30ವರೆಗೂ ಫ್ಯಾನ್ ಪಾರ್ಕಲ್ಲಿ ಇದ್ವಿ. ಒಂದು 10:00 ಹೋದ್ವಿ ಊಟ ಮಾಡಿಕೊಂಡು. 10:30 11:00ವರೆಗೂ ಇದ್ವಿ. ಅಲ್ಲಿ 10 ಗಂಟೆಗೇನೋ ಆಡಿಯೋಸ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಬಟ್ ನಾನು ನೋಡಿದ್ನಲ್ಲ ವೀಡಿಯೋಸು, ನಿನ್ನೆ RCB ಮ್ಯಾಚ್ ಇತ್ತಲ್ಲ, ಅದು ಹಿಡಿಯೋಂಗಿರಲಿಲ್ಲ, ಅಷ್ಟು ಜನ ಇದ್ದರು. ಇವತ್ತು ಬೇರೆ ಇದಿತ್ತಲ್ಲ, ಸೊ ಹಂಗಾಗಿ ಫಸ್ಟ್ ಟೈಮ್ ನಾನು ಹೋಗಿದ್ದು ಫ್ಯಾನ್ ಪಾರ್ಕ್ ಒಳಗಡೆ. ಯಾವತ್ತೂ ಹೋಗಿರಲಿಲ್ಲ, ಜಸ್ಟ್ ಆಚೆಯಿಂದ ನೋಡ್ತಿದ್ದೆ. ಸೊ ಫಸ್ಟ್ ಟೈಮ್ ಹೋಗಿದ್ದು. ఆరాంగా మాట్లాడుకొని కూర్చొని సవా చేసుకొని తినుకొని వచ్చేది ఉండేది. చూడంతా క్లీన్గా వేస్తున్నారు కింద. రావచ్చేయండి, కూర్చోవచ్చేయండి. ముందర చూస్తే అంత జూమ్లో ఉన్నట్లు ఉంటుంది. పో ఆడిపో.
ನನಗೆ ಕ್ರಿಕೆಟ್ ಅಷ್ಟೊಂದೇನು ಕ್ರೇಜ್ ಇಲ್ಲ. ಓಕೆ ಇನ್ನಲ್ಲಿ ಹೊರಗಡೆ ಎಂಟ್ರೆನ್ಸಲ್ಲಿ ಜರ್ಸಿಗಳೆಲ್ಲ ಸೇಲ್ ಮಾಡ್ತಾಯಿದ್ರು, ತೊಗೊಂಡ್ರು ಮಕ್ಕಳು. ನಾನು ಕೂಡ ಒಂದು ತೊಗೊಂಡೆ ಜರ್ಸಿ, ಇಲ್ಲಿ ಅಂದ್ಬಿಟ್ಟು RCBದು. ಸೊ ನಮ್ಮ ಬೆಂಗಳೂರಲ್ವಾ, ಅಭಿಮಾನ ಎಲ್ಲೋಗುತ್ತೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇದು ಫಿಶ್ ಬಂದುಬಿಟ್ಟು ಸುಮಾರು ತಂದ್ವಿ, ಬೇರೆವೆಲ್ಲ ಇದ್ರ ಜೊತೆಗೆ ಉಳಿತಾನೇ ಇರಲಿಲ್ಲ. ಸೊ ಎಲ್ಲದು ಏನೋ ಗೊತ್ತಿಲ್ಲ, ಅಡ್ಜಸ್ಟ್ ಆಗ್ತಿರ್ಲಿಲ್ವೋ, ವಾಟರ್ ಅಡ್ಜಸ್ಟ್ ಆಗ್ತಿರ್ಲಿಲ್ವೋ ಗೊತ್ತಿಲ್ಲ. ಬಟ್ ಇದು ತಂದಾಗಿಂದನೂ ತುಂಬ ಚೆನ್ನಾಗಿದೆ ಇವೆರಡು ಜೋಡಿ. ಇದ್ರದ್ದು ಹೆಸ್ರೇನೋ ಇದೆ, ನನಗೆ ಪ್ರಕೂಲಿಗೆ ಗೊತ್ತು, ನನಗೆ ಮರೆತೋಗಿದೆ. ಸೊ ತುಂಬ ಇವೆರಡೇ ಇದೆ, ಮತ್ತೆ ಇನ್ನೇನು ಹಾಕೋದು ಬೇಡ ಇವಕ್ಕೆ ಎಕ್ಸ್ಟ್ರಾ ಅಂದ್ಬಿಟ್ಟು ಬೇರೆ ಫಿಶಸ್ ಏನೋ ತಂದು ಮತ್ತೆ ಏನು ಹಾಕಲಿಲ್ಲ. ಸರಿ ಇವೆರಡೇ ಸಾಕು ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀವಿ, ಸಾಕು ಎರಡೇ ಫ್ರೀ ಆಗಿರುತ್ತೆ ಅಂತ. ಇನ್ನು ಇವತ್ತು ಬೆಳಗ್ಗೆ ಆಮ್ಲ ಎಲ್ಲ ಕಟ್ ಮಾಡಿಕೊಂಡು, ಒಂದೆರಡು ಆಮ್ಲ ಕಟ್ ಮಾಡಿಕೊಂಡು ಸೊ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ನಾರ್ಮಲಿ ಈಗ ಆಮ್ಲ ಏನು ಬರುತ್ತೆ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಕಟ್ ಮಾಡಿಕೊಂಡು, ಉಪ್ಪೆಲ್ಲ ಏನು ಹಾಕಲ್ಲ, ಮೊದಲೇ ಬೇಕಿಂಗ್ ಸೋಡಾದಲ್ಲಿ ವಾಶ್ ಮಾಡಿ ಇಟ್ಟಿರ್ತೀನಲ್ಲ. ಸೊ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿರ್ತೀನಿ, ಉಪ್ಪೆಲ್ಲ ಏನು ಹಾಕಲ್ಲ, ಚೆನ್ನಾಗಿ ಒಂಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಬೇಕು, ಅದು ಪೂರ್ತಿ ನುಣ್ಣಗಾಗೋವರೆಗೂ. ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಬಿಟ್ಟು ಸೋಸ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಖಾಲಿ ಹೊಟ್ಟೆಗೆ. ಇನ್ನು ಉಳಿದಿರೋದೇನಿದೆ ಹೇರ್ ಪ್ಯಾಕ್ಗೆ ಅಂಥದಕ್ಕೆಲ್ಲ ನಾನು ಯೂಸ್ ಮಾಡ್ಕೊಳ್ತೀನಿ, ಅದನ್ನೇನು ಏನು ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ. ಇನ್ನು ಸಿಲ್ವರ್ ಪರ್ಚೇಸ್ ಮಾಡಿದ್ವಿ, ಈಗ ಎಷ್ಟಿದೆ ಗೊತ್ತಾ ರೇಟು, 226 ರೂಪೀಸ್ ಏನೋ ಇತ್ತು ನಾವು ತೊಗೊಂಡಾಗ ಗ್ರಾಮ್ಸ್. ಸೊ ಅಷ್ಟು ಕಾಸ್ಟ್ಲಿ ಆಗಿದೆ, ಯಪ್ಪ ಹೇಳೋಕ್ಕೆ ಆಗಲ್ಲ. ಒಂದಿಷ್ಟು ತೊಗೋಬೇಕು ಅಂದ್ರೂ ತುಂಬ ಕಷ್ಟ ಇದೆ ಈಗ. ಇನ್ನು ನಾನು ಅಗಾರದು ಸುಮಾರು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಎಗ್ ಬಾಯ್ಲರ್ದು. ಅದು ಪ್ಲಾಸ್ಟಿಕ್ ಅಲ್ಲ, ಓಕೆ, ನಾನು ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಈಗ ಸಿಲಿಂಡ್ರು ಅದು ಇದು ಅನ್ನೋದಕ್ಕಿಂತ ಅದು ಇದು ತುಂಬ ಏನು ಸ್ವಲ್ಪ ಪ್ರಾಬ್ಲಮಲ್ಲಿದೆ ಸಿಲಿಂಡರು. ಸೊ ಹಂಗಾಗಿ ಇವಾಗ ಅದನ್ನು ಸಿಲಿಂಡ್ರ್ ಇಲ್ದಾಗೆ ಅಲ್ಲ, ನೀವೆಲ್ಲದೂ ಕ್ಯಾರಿ ಕೂಡ ಮಾಡ್ಕೊಂಡು ಹೋಗ್ಬೋದು. ಹಾಸ್ಟ್ಲಲ್ಲಿರೋ ಮಕ್ಕಳು, PGಲಿರೋ ಮಕ್ಕಳು, ಇವ್ರಿಗೆ ಸ್ಟೂಡೆಂಟ್ಸು ಇಲ್ಲ ವರ್ಕ್ ಮಾಡೋರಿಗೆ ತುಂಬಾ ಉಪಯೋಗ ಆಗುತ್ತೆ. ಎಗ್ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ, ವೆಜಿಟೇಬಲ್ಸ್ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ, ಎಗ್ ಪೋಚಿಂಗ್ ಮಾಡ್ಕೊಳ್ಳೋಕ್ಕೆ. ಸೊ ಈ ಥರ. ಆ್ಯಂಡ್ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್, ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಓಕೆನಾ. ಅದಕ್ಕೆ ಸುಮಾರು ವೀಡಿಯೋಸಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇನ್ನು ಡೇಟ್ ಪಾಮ್ಸ್ದು ಮಿಲ್ಕ್ ಶೇಕ್ ಮಾಡೋಣ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ನೆನೆಸಿಟ್ಟಿದ್ದೀನಿ, ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ. ಇನ್ನೂ ನೀವು ಇದಕ್ಕೆ ವಾಲ್ನಟ್ಸು, ಈ ಸೀಡ್ಸ್, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸ್ ಅವನ್ನೂ ಕೂಡ ಹಾಕೋಬೋದು. ಆ್ಯಂಡ್ ಇದು ಡೇಟ್ಸ್, ಅರೇಬಿಯನ್ ಡೇಟ್ಸ್ ಅಂತಲೇ ಬರುತ್ತೆ ನಿಮಗೆ, ಬ್ಲಿಂಕಿಟ್ಟು, ಅಮೆಝಾನಲ್ಲಿ ಎಲ್ಲ ಕಡೆನೂ ಸಿಗುತ್ತೆ. ಇದು ನಾನು ಸ್ವಲ್ಪ ಹೊತ್ತು ನೆನೆಸಿಡ್ತೀನಿ ಮೆತ್ತಗಾಗಲಿ ಅಂದ್ಬಿಟ್ಟು, ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ನೆನೆಸ್ಬೇಕಾಗತ್ತೆ. ಇದು ನೆನೆಯೋಷ್ಟೊತ್ತಿಗೆ ನಾನು ಇಲ್ಲೇ ಸಾಂಬಾರೆಲ್ಲ ರೆಡಿ ಮಾಡಿ, ತಿಂಡಿ ಎಲ್ಲ ರೆಡಿ ಮಾಡಿಕೊಂಡೆ. ತರಕಾರಿ ಇತ್ತು, ಸರಿ ತರಕಾರಿ ಎಲ್ಲ ಹಾಕಿಬಿಟ್ಟು ಜಾಸ್ತಿ ತರಕಾರಿ ಸಾಂಬಾರೇ ಮಾಡಿದೆ. ಸೊ ತಿಂಡಿ ಪುಳಿಯೋಗರೆ ಮಾಡಿಬಿಟ್ಟೆ. ಈಗ ಸ್ಕೂಲ್ ಬೇರೆ ಇಲ್ಲ ಅಲ್ವಾ, ಸ್ವಲ್ಪ ಲೇಟಾಗಿ ಎದ್ದೊಳೋದು, ಲೇಟಾಗಿ ಮಲ್ಗೋದು, ಈ ಥರದ್ದೆಲ್ಲ ಆಗ್ತಿದೆ. ಮಧ್ಯೆ ಅಡುಗೆಗಳು ಜಾಸ್ತಿ ಇರುತ್ತೆ ಮಕ್ಕಳು ಮನೆಗೆ ಇದ್ದಷ್ಟು. ಇನ್ನು ಪ್ರಕುಲ್ದ ಎಕ್ಸಾಮ್ಸ್ ಎಲ್ಲ ಮುಗೀತಲ್ವಾ, ಅವ್ನ ಬುಕ್ಸು ಹಳೆವೇಲಿರೋದೆಲ್ಲ ನಾವೇನು ಇಟ್ಕೊಳ್ಳೋದಿಲ್ಲ, ಎಲ್ಲ ಇದು ಸೇಲ್ ಮಾಡಿಬಿಡ್ತೀವಿ. ಅಲ್ಲ ಶಿಖಾದು ಅಷ್ಟೇ, ಇದು ಪ್ರಕುಲ್ದು ಅಷ್ಟೇ. ಇನ್ನು ಏನು ಬೇಕಾಗಿರುತ್ತೋ ಅವನ್ನ ಮಾತ್ರ ಇಟ್ಕೊಳ್ತೀನಿ ಅಷ್ಟೇ. ಈ ಎಲ್ಲನೂ ಸೇಲ್ ಮಾಡೋದಕ್ಕೆ ಹೋಗಲ್ಲ. ಇದಕ್ಕೆ ಸುಮ್ಮನೆ ಮನೇಲಿ ಇಟ್ಕೊಂಡೋದಷ್ಟು ಸುಮ್ಮನೆ ಗಲೀಜು, ಅವೇನು ಯೂಸಿಗೆ ಬರೋಲ್ಲ, ಏನೂ ಇಲ್ಲ. ಈ ಪೇಪರ್ಸು ಪೇಜಸ್ಗಳು ಮಿಕ್ಕಿರುತ್ತಲ್ಲ, ಅದನ್ನು ಹಾಗೆ ಇಟ್ಕೊಳ್ತೀನಿ. ಈ ರಫ್ ಬುಕ್ಕಿಗೆ ಯೂಸ್ ಆಗುತ್ತೆ, ಮಕ್ಕಳಿಗೇನಾದರೂ ವರ್ಕ್ ಮಾಡ್ಕೊಳ್ಳೋದಕ್ಕೆ ರಫ್ ಬುಕ್ಕಾಗಿ ಯೂಸ್ ಆಗುತ್ತೆ. ಹಂಗಾಗಿ ಅದನ್ನು ಸ್ವಲ್ಪ ಎಲ್ಲ ತೆಗೆದು ಯಾವ್ಯಾವ ಬೇಕು ಬುಕ್ಸು, ಯಾವ್ಯಾವ ಬೇಡ ಅಂತ ಎಲ್ಲ ನೋಡಿಬಿಟ್ಟು, ಈ ಫುಲ್ಲು ಬುಕ್ಸ್ ಎಲ್ಲ ಬರೆದ್ಬಿಟ್ಟಿರ್ತಾರಲ್ಲ ಅಂಥವೆಲ್ಲ ಕೊಟ್ಬಿಡೋದು. ಇನ್ನು ಮಿಕ್ಕಿರೋವೆಲ್ಲ ಒಂದು ಸ್ವಲ್ಪ ಹಾಗೆ ಇಟ್ಕೊಳ್ಳೋದು, ಅದು ರಫ್ ಬುಕ್ಸಾಗಿ ಯೂಸ್ ಆಗುತ್ತೆ ಅಂತ ಅಷ್ಟೆ. ಸೊ ಇವತ್ತು ಕೂಡ ಚಕ್ಲಿ ಮಾಡಬೇಕಿತ್ತು. ಸೊ ನೆನ್ನೆ ಆಗಲಿಲ್ಲ, ಕರ್ಜಿಕಾಯಿ ಅದೇ ಆಗೋಯ್ತು ಲೇಟಾಗಿ. ಅಮ್ಮ ಇವತ್ತಿನ ಚಕ್ಲಿ ಎಲ್ಲ ಮಾಡ್ತಿದ್ದಾರೆ. ಇದು ರೆಸಿಪಿ ಸುಮಾರು ಸಲ ತೋರಿಸಿದ್ದೀನಿ ನಾನು. ಅಮ್ಮ ತುಂಬ ಚೆನ್ನಾಗಿ ಚಕ್ಲಿ ಮಾಡ್ತಾರೆ, ಕ್ರಿಸ್ಪಿಯಾಗಿ ಕರುಮ್ ಅಂತ ಇರುತ್ತೆ. ಇನ್ನು ಅಮ್ಮ ಇದೆಲ್ಲ ರೆಡಿ ಮಾಡಿ ಕೊಟ್ಟರೆ ನಾನು ಒತ್ಕೊಡೋದು ಚಕ್ಲಿನ. ನಾನು ಇದೆಲ್ಲ ರೆಡಿ ಮಾಡಿಕೊಡ್ತಾರೆ, ನಾನು ಹೊತ್ಕೊಟ್ರೆ ಅಮ್ಮ ಮತ್ತೆ ಡೀಪ್ ಫ್ರೈ ಮಾಡ್ತಾರೆ ಚಕ್ಲಿ ಎಲ್ಲ. ಸೊ ನಮ್ಮ ಮನೇಲಿ ಖಾಲಿ ಆಗ್ದಂಗೆ ಕರ್ಜಿಕಾಯಿ ಮಾಡ್ತಾಯಿರ್ತೀವಿ, ಚಕ್ಲಿ ಮಾಡ್ತಾಯಿರ್ತೀವಿ, ಈ ಥರ. ಇನ್ನು ಇದ್ರ ಜೊತೆಗೆ ಈ ಕಡಲೆ ಬೀಜಕ್ಕೆ ಮಸಾಲೆ ಹಾಕಿಬಿಟ್ಟು ಮಾಡ್ತಾರೆ ಅಮ್ಮ, ಅದನ್ನು ಕೂಡ ಮಾಡಿಕೊಂಡು ಇದ್ರು. ಇವತ್ತು ಪೂರ್ತಿ ಇವೇ ಕೆಲಸ ಬಿಡಿ. ಮನೇಲಿ ಏನಾದರೂ ಖಾಲಿ ಆದರೆ ಸ್ನ್ಯಾಕ್ಸ್ ಇವೆ. ನಾವು ಜಾಸ್ತಿ ಹೊರಗಿಂದ ಏನೂ ತರಕ್ಕೆ ಹೋಗಲ್ಲ, ತುಂಬ ರೇರು, ಯಾವ್ದ್ಯಾವುದೋ ಆಯಿಲ್ ಬಳಸಿರ್ತಾರೆ ಅಂತ. ಇನ್ನು ಕಡಲೆ ಬೀಜ ಈ ಥರದ್ದೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಈ ಥರದ್ದೊಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ನನಗೂ ಗೊತ್ತಿಲ್ಲ ಏನೇನು ಹಾಕಿದ್ದಾರೆ ಅಂತ. ಕೇಳಿದಾಗ ಕರ್ಬೇವಿನ ಸೊಪ್ಪು,
ಏನು ಬೆಳ್ಳುಳ್ಳಿ, ಉಪ್ಪು, ಅದೇನೋ ಹೇಳಿದ್ರು ಅಷ್ಟೇ, ಬಟ್ ಪರ್ಫೆಕ್ಟಾಗಿ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ನಾನು ಕೇಳ್ತೀನಿ ಮಸಾಲೆದೆಲ್ಲ ಏನೇನೋ ಅದು ಪ್ರೊಸೀಜರ್ ಏನು ರುಬ್ಬೋವಾಗೆಲ್ಲ ಅಂತ. ಇನ್ನು ಈ ಥರ ರೋಸ್ಟ್ ಮಾಡಿಕೊಂಡು ಎಲ್ಲದಕ್ಕೂ ಆ ಪೇಸ್ಟ್ ಏನಿದೆ ಎಲ್ಲದಕ್ಕೂ ಅಪ್ಲೈ ಮಾಡಿದ್ದಾರೆ. ಒಂದು ಸ್ವಲ್ಪ ಇದು ಒಣಗಬೇಕು, ಒಣಗಿದ್ರೆ ಒಂಥರ ಮಸಾಲೆ ಕಡಲೆ ಬೀಜ ಅಂತಾರಲ್ಲ ಆ ಥರ ರೆಡಿ ಆಗುತ್ತೆ. ಇನ್ನು ಇಲ್ಲಿ ಚಕ್ಲಿ ಕೂಡ ರೆಡಿ ಆಗ್ತಿದೆ. ಬಟ್ ಏನು ಮಾಡೋದು, ಮಾಡಲೇಬೇಕಲ್ಲ ಮಕ್ಕಳಿಗೆ. ಇನ್ನು ನಾನು ಆಗಲೇ ಹೇಳ್ದಂಗೆ ಸಿಲ್ವರ್ ತೊಗೊಂಡ್ವಿ ಅಂತ ಹೇಳಿದ್ವಲ್ಲ, ಸೊ ಮೊದಲು ನಾನು ಪಾಪು ತೋರಿಸ್ತೀನಿ. ಸೊ ಇನ್ನು ಮಲಬಾರಲ್ಲಿ ನಿಮಗೆ ಗೊತ್ತಿರುತ್ತೆ, ಕಲೆಕ್ಷನ್ಸು ಚೆನ್ನಾಗೇ ಇರುತ್ತೆ, ವೆರೈಟೀಸ್ ಇಟ್ಟಿರ್ತಾರೆ. ಸೊ ತೋರಿಸ್ತೀನಿ ಬನ್ನಿ ಒಂದೊಂದೇ. ಈಗ ಮೊದಲು ಪಾಪುದು ಇದು ಕಪ್ಪು, ಇದು ಕಪ್ಪೇನಿದೆ ಇದ್ರ ಗ್ರಾಮ್ಸ್ ಎಲ್ಲ ಮರ್ತೋಗ್ಬಿಟ್ಟಿದೆ ನನಗೆಲ್ಲನೂ ತೊಗೊಂಡು, ಗ್ರಾಮ್ಸ್ ಎಲ್ಲ ಮರ್ತೋಗ್ಬಿಟ್ಟಿದೆ. ಸೊ ಇದಕ್ಕೆ ಒಂದೊಂದಕ್ಕೆ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿನೂ ಕೊಟ್ಟಿದ್ದಾರೆ. ತುಂಬ ಈ ಥರದ್ದೊಂದು ಕಪ್ ತೊಗೊಂಡಿದ್ದಾಯಿತು. ಇದಾದಮೇಲೆ ಇದಕ್ಕೆ ಸ್ಪೂನು, ಪ್ರಕುಲ್ಗೂ ಆವಾಗ ತೊಗೊಂಡಿದ್ವಿ, ಲಶಿಕಂಗೂ ತೊಗೊಂಡಿದ್ವಿ, ಈಗ ಪಾಪುಗೆ. ತುಂಬ ಚೆನ್ನಾಗಿದೆ. ಇದು ಈ ಥರ ಕಲರ್ ಇರೋಲ್ಲ, ಅಂದರೆ ಈ ಥರ ಬ್ರೈಟ್ನೆಸ್ಸು ಶೈನಿಂಗ್ ಇರೋಲ್ಲ, ಹೋಗ್ತಾ 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 ಡಿಮ್ ಹೋಗ್ತಾ ಇರುತ್ತೆ ಯೂಸ್ ಮಾಡ್ತಾ. ಇನ್ನು ಇದಕ್ಕೆ ನೆಕ್ಸ್ಟು ಗ್ಲಾಸು ಮತ್ತು ಸ್ಪೂನು. ಸೊ ಈ ಥರ ಗ್ಲಾಸ್ ತೊಗೊಂಡು ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡ್ವಿ, ದೊಡ್ಡೋಳಾದ್ಮೇಲೂ ಕುಡಿಯೋಕ್ಕಿರುತ್ತೆ ಅಂದ್ಬಿಟ್ಟು. ಇದು ಗ್ಲಾಸ್ ಮತ್ತು ಸ್ಪೂನು, ಅಂದರೆ ಅದ್ರ ಮೇಲೆ ಡಿಸೈನ್ಸ್ ಎಲ್ಲ ಇರುತ್ತಲ್ಲ ಆ ಥರ ತೊಗೊಂಡ್ವಿ. ಪ್ಲೇನೂ ಇತ್ತು, ಬಟ್ ಪ್ಲೇನೇನು ನೋಡಲಿಲ್ಲ. ಈ ಥರ ರೌಂಡ್ ಸ್ಪೈರಲ್ ಆಗಿರೋದು ಡಿಸೈನ್ಸ್ ಒಂದು ನೋಡಿದ್ವಿ. ನೆಕ್ಸ್ಟ್ ಅಮ್ಮ ಗೆಜ್ಜೆ ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಅಮ್ಮನ ಸ್ವಲ್ಪ ತುಂಬ ದಪ್ಪ ಆಯಿತು, ಚೆನ್ನಾಗಿಲ್ಲ ಅಂದ್ಬಿಟ್ಟು ಸಿಂಪಲ್ಲಾಗಿರೋದು ತೊಗೊಂಡ್ರು. ಸಾಕು, ಜಾಸ್ತಿ ಗೆಜ್ಜೆನೂ ಸೌಂಡು ಬರೋಲ್ಲ, ಮತ್ತು ತುಂಬ ಸಿಂಪಲ್ಲಾಗಿದೆ ಇದು. ಸೊ ಈ ಥರ ಇದೆ, ಚೆನ್ನಾಗಿದೆ. ಇದೆಲ್ಲ ಮಲ್ಬಾರಲ್ಲಿ ನೀವು ಹೋದ್ರೂ ಕಲೆಕ್ಷನ್ಸ್ ಸಿಗುತ್ತೆ ಎಲ್ಲ ಕಡೆ. ಗೆಜ್ಜೆ ಮಾತ್ರ ತುಂಬ ಕಲೆಕ್ಷನ್ಸ್ ಇದೆ, ಹೋಗಿ ತೊಗೋಬೋದು. ಸಿಂಪಲ್ಲಾಗಿ ಚೆನ್ನಾಗಿದೆ. ಇದರಲ್ಲಿ ಇನ್ನೂ ಕಲರ್ಸು ಬೀಡ್ಸ್ ಥರ ಬರುತ್ತಲ್ಲ, ಅದು ಕೂಡ ಎಲ್ಲನೂ ಇರ್ತವೆ. ಬಟ್ ನಾವು ಅಮ್ಮ ಪ್ಲೇನೇ ತೊಗೊಂಡ್ರು, ಚೆನ್ನಾಗಿದೆ ಸಿಂಪಲ್ಲಾಗಿ ಅಂದ್ಬಿಟ್ಟು. ಇನ್ನು ಇದು ಪ್ರಕುಲ್ಗೆ ಇದು ಚೈನ್ ಒಂದು ತೊಗೊಂಡಿದ್ದು, ಅವನದು ಏನೋ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ, ಎಲ್ಲ ಕಪ್ಪಗಾಗ್ಬಿಟ್ಟಿತ್ತು ಅದು ಅಂದ್ಬಿಟ್ಟು. ಇನ್ನು ಇದು ಲಶಿಕಂಗೆ ಮೊದಲು ಚಿಕ್ಕೋಳಿದಾಗ ತೊಗೊಂಡಿದ್ದೆ, ಅದು ಟೈಟ್ ಆಯಿತು ಅಂದ್ಬಿಟ್ಟು ಕೊಟ್ಬಿಟ್ಟಿದ್ವಿ ವಾಪಸ್ಸು. ನೆಕ್ಸ್ಟು ಮತ್ತು ಈಗ ಈ ಸೈಜ್ಗೆ ಒಂದು ಎಕ್ಸ್ಟ್ರಾ ಸೈಜೇ ತೊಗೊಂಡಿದ್ವಿ, ಕರಿಮಣಿ ಪ್ಲಸ್ ಬೆಳ್ಳಿ ಎರಡೂ ಇರುತ್ತಲ್ಲ. ಸೊ ಈ ಥರದ್ದೊಂದು ತೊಗೊಂಡ್ವಿ, ಚೆನ್ನಾಗಿದೆ ಈ ಥರದ್ದು ಡೈಲಿ ವೇರ್ ಹಾಕೋಕ್ಕೆ. ಆಮೇಲೆ ಇದು ಪ್ರಕುಲ್ದು ಚೈನು, ಅವನಿಗೆ ಚೈನ್ಸ್ ಅಂದರೆ ಸಿಕ್ಕಾಪಟ್ಟೆ ಕ್ರೇಜು, ಹಂಗಾಗಿ ಬೆಳ್ಳಿದೇ ಹಾಕ್ತೀನಿ, ಗೋಲ್ಡೆಲ್ಲ ಜಾಸ್ತಿನೂ ವೇರ್ ಮಾಡೋಕ್ಕಾಗಲ್ವಲ್ಲ. ಸೊ ಹಾಗಾಗಿ ಇದಿಷ್ಟೇ ತೊಗೊಂಡಿದ್ದು, ಇನ್ನೇನೂ ತೊಗೊಂಡಿಲ್ಲ, ಸಿಂಪಲ್ಲಾಗಿ ಶಾಪಿಂಗ್ ಇಷ್ಟೇ ಮಾಡಿದ್ದು. ಇನ್ನು ಅಮ್ಮ ಚಕ್ಲಿ ಮಾಡೋದ್ರಲ್ಲಿ ಫುಲ್ಲು ಬ್ಯುಸಿ ಇದ್ದಾರೆ, ನಾನು ಒತ್ತು ಕೊಡ್ತಾಯಿದ್ದೆ, ಅಮ್ಮ ಎಲ್ಲ ಡೀಪ್ ಫ್ರೈ ಮಾಡಿ ಕೊಡ್ತಾಯಿದ್ರು. ಸೊ ಇನ್ನೂ ಯಾರೆಲ್ಲ ಟೂರಿಗೆ ಹೋಗಬೇಕು, ವೆಕೇಷನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ನಮ್ಮ ಪ್ರವಾಸ ಪೇಜ್ ಐಡಿನ ಫಾಲೋ ಮಾಡಿ. ಅಲ್ಲಿ ಪ್ರತಿಯೊಂದು ಅಪ್ಡೇಟ್ಸು, ಪ್ರತಿಯೊಂದು ಇನ್ಫಾರ್ಮೇಷನ್ನು ಅಲ್ಲಿ ಸಿಗ್ತಾ ಇರುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸು ಪ್ರತಿಯೊಂದು ಇನ್ಫಾರ್ಮೇಷನ್ನು ಹಾಕಿರ್ತೀನಿ, ಶಾರ್ಟ್ಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು, ಪ್ರತಿಯೊಂದು ನಾನು ಯೂಟ್ಯೂಬಲ್ಲೂ ಹಾಕ್ತಾಯಿರ್ತೀನಿ. ನಮ್ಮ ಪ್ರವಾಸದಲ್ಲೂ ಫುಲ್ ಡೀಟೇಲ್ಸು ನಿಮಗೆ ಅಪ್ಡೇಟ್ ಇರುತ್ತೆ ನಮ್ಮ ಪ್ರವಾಸದಲ್ಲಿ. ನೆಕ್ಸ್ಟ್ ನಮ್ದು ಏನು ಟ್ರಿಪ್ಸ್ ಇರುತ್ತೆ, ನೆಕ್ಸ್ಟ್ ನಾನು ಏನು ಕಂಡಕ್ಟ್ ಮಾಡ್ತಿರ್ತೀನಿ ಅವೆಲ್ಲ ಸಿಗುತ್ತೆ. ಹಾಗೆ ನಿಮಗೂ ಕಸ್ಟಮೈಸ್ಡ್ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡಿ. ಆಲ್ ಓವರ್ ಇಂಡಿಯಾ, ಅಂಡಮಾನ್ ನಿಕೋಬಾರ್ ಇನ್ಕ್ಲೂಡಿಂಗ್, ಎಲ್ಲಿಗೆ ಬೇಕಾದರೂ ಕಸ್ಟಮೈಸ್ ಮಾಡಿಕೊಡ್ತೀನಿ. ಇಬ್ಬರು ಹೋದರೂ ಅಷ್ಟೇ, 10 ಜನ ಹೋದರೂ ಅಷ್ಟೇ, 20 ಜನ ಹೋದರೂ ಅಷ್ಟೇ, ಒಂದು 50 ಜನ ಹೋದರೂ ಅಷ್ಟೇ, ಕಸ್ಟಮೈಸ್ಡ್ ಇಂಟ್ರೆಸ್ಟ್ ಇರೋರಿಗೂ ಕಸ್ಟಮೈಸ್ಡ್ ಕೂಡ ನಾನು ಮಾಡಿಕೊಡ್ತೀನಿ. ಇನ್ನು ಇಷ್ಟಿತ್ತು ಇಟ್ಟು, ಇನ್ನು ಇದೊಂದು ಬೇಕಾಗುತ್ತೆ, ಒಂದು 10ರಿಂದ ಒಂದು 12 ರೌಂಡು ಒತ್ತೋದಿರುತ್ತೆ, ಅಷ್ಟು ಇಟ್ಟಿತ್ತು. ಇನ್ನೆಲ್ಲ ಮಾಡಿದ್ರೆ 1 ಮಂತ್ ಏನೂ ಮಾತಾಡ್ಸಂಗಿರಲ್ಲ, 1 ಮಂತ್ 1.5 ಮಂತ್ ಆರಾಮಾಗಿ ಸ್ನ್ಯಾಕ್ಸ್ ಬರುತ್ತೆ. ಕರ್ಜಿಕಾಯಿ ಚಕ್ಲಿ ಎರಡೂ ಮಾಡಿರೋದ್ರಿಂದ ಸ್ವಲ್ಪ ತುಂಬ ದಿನ ಬರುತ್ತೆ ಮನೆಯಲ್ಲಿ. ಮಕ್ಕಳು ದೊಡ್ಡವರು ಎಲ್ಲ ತಿಂತಿರ್ತೀವಿ ನಾವು. ಇನ್ನು ಕರ್ಜಿಕಾಯಿಗೆ ತುಪ್ಪ ಹಾಕ್ಕೊಂಡು ತಿಂತೀವಿ. ಕರ್ಜಿಕಾಯಿನೆಲ್ಲ ಪೂರ್ತಿ ಕರ್ಜಿಕಾಯಿ, ಕೊಬ್ಬರಿ ಮತ್ತು ಹುರ್ಗಡ್ಲೆ ಪುಡಿ ಈ ಥರ ಹಾಕೋದು, ಮತ್ತು ಬೆಲ್ಲ, ಸಕ್ಕರೆ ಯೂಸ್ ಮಾಡಲ್ಲ. ಸೊ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕ್ರಷ್ ಮಾಡಿ ಬಿಸಿ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಸೊ ಆ ಥರ ಮಿಕ್ಸ್ ಮಾಡಿಕೊಂಡು ಕರ್ಜಿಕಾಯಿ ತಿಂದರೆ ಒಳ್ಳೆ ಟೇಸ್ಟು. ಸೊ ಐ ಹೋಪ್ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ಮುಗೀತು. ಮಧ್ಯದಲ್ಲಿ ಲಶಿಕಾನ ಮಲಗಿಸ್ಬಿಟ್ಟು ನಾನು ಚಕ್ಲಿ ಮಾಡ್ತಾಯಿದ್ದೆ. ಇಲ್ಲ ಅಂದರೆ ಅವಳು ನನಗೆ ಬಿಡೋದೇ ಇಲ್ಲ, ಫುಲ್ಲು ತರಲೆ ಕೆಲಸ ಮಾಡ್ತಿರ್ತಾಳೆ, ಫುಲ್ಲು ಡಿಸ್ಟರ್ಬ್ ಆಗಿಬಿಡುತ್ತೆ ಕೆಲಸಕ್ಕೆ. ಹಂಗಾಗಿ ಅವಳು ಮಲಗಿದ ಮೇಲೆ ಚಕ್ಲಿ ಎಲ್ಲ ಇಟ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅಮ್ಮ ಇಬ್ಬರು ಕೂತ್ಕೊಂಡು ಮಾಡ್ತಾಯಿದ್ವಿ. ಸೊ
ಆಗುತ್ತೆ. ಒಂದು 3 ಅವರ್ಸ್ ಆದರೂ ಬೇಕು ಚಕ್ಲಿ ಇಷ್ಟು ಮಾಡೋದಕ್ಕೆ, ಇಷ್ಟು ಹಿಟ್ಟಿಗೆ. ಸೊ ಮುಗೀತು. ಇನ್ನು ಚಕ್ಲಿ ಇನ್ನೊಂದು 2 ಸುತ್ತೇನೋ ಇದೆ, ಡೀಪ್ ಫ್ರೈ ಮಾಡಿದ್ರೆ ಮುಗೀತು. ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಓಕೆನಾ? ಹಾಗೆ ನಮ್ಮ ಪ್ರವಾಸ ಪೇಜ್ ID ನ ಫಾಲೋ ಮಾಡಿ, ಟ್ರಾವೆಲ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ.